ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಂದು ನಾನು ಮಾತಾಡೋದು ನಮ್ಮ ಭಾರತೀಯ ಅತ್ಯಂತ ಸುಂದರ ಹಬ್ಬವಾದ ಸಂಕ್ರಾಂತಿ ಹಬ್ಬದ ಬಗ್ಗೆ. ಸಂಕ್ರಾಂತಿ ಎಂದರೆ ಹೊಸ ಬೆಳಕು, ಹೊಸ ಆಸೆ, ಹೊಸ ಆರಂಭದ ಸಂಕೇತ. ಸಂಕ್ರಾಂತಿ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡುವ ದಿನ. ಈ ದಿನದಿಂದ ಉತ್ತರಾಯಣ ಆರಂಭವಾಗುತ್ತದೆ. ಅಂದರೆ ದಿನಗಳು ದೊಡ್ಡದಾಗುತ್ತವೆ, ಬೆಳಕು ಹೆಚ್ಚಾಗುತ್ತವೆ, ಪ್ರಕೃತಿ ಪುನರ್ಜೀವನ ಪಡೆಯುತ್ತದೆ. ರೈತರಿಗೆ ಇದು ಬೆಳೆ ಕಟಾವು ಹಬ್ಬ. ಒಂದು ವರ್ಷದ ಶ್ರಮದ ಫಲ ಸಿಗುವ ಸಂತೋಷದ ದಿನ ಇದು. ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿಯನ್ನು ತುಂಬ ವಿಶೇಷವಾಗಿ ಆಚರಿಸುತ್ತೇವೆ. ಮನೆಗಳಲ್ಲಿ ಸ್ವಚ್ಛತೆ ಮಾಡುತ್ತಾರೆ, ಹೊಸ ಬಟ್ಟೆ ಧರಿಸುತ್ತಾರೆ, ದೇವರಿಗೆ ವಿಶೇಷ ಪೂಜೆ ಮಾಡುತ್ತಾರೆ, ಮನೆ ಮುಂದೆ ರಂಗೋಲಿ ಹಾಕುತ್ತಾರೆ. ಎಳ್ಳು ಬೆಲ್ಲ ಹಂಚಿಕೊಳ್ಳುವ ಸಂಪ್ರದಾಯ ಬಹಳ ಮಹತ್ವದ್ದು. ಎಳ್ಳು ಬೆಲ್ಲ ಕೊಟ್ಟು, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎಂದು ಹೇಳುತ್ತೇವೆ. ಇದರ ಅರ್ಥ ಜೀವನದಲ್ಲಿ ಸಿಹಿ ಕಹಿ ಎರಡೂ ಇದ್ದರೂ ನಾವು ಸಿಹಿಯಾಗಿ ಮಾತನಾಡಬೇಕು, ಒಳ್ಳೆಯದನ್ನೇ ಹಂಚಬೇಕು ಎನ್ನುವ ಸಂದೇಶ. ಹಳ್ಳಿಗಳಲ್ಲಿ ಹರಕೆ ಕಣ್ಣು ಕಟ್ಟುವುದು, ಎತ್ತುಗಳನ್ನು ಅಲಂಕರಿಸುವುದು, ಗಾಳಿಪಟ ಹಾರಿಸುವುದು, ಸಕ್ಕರೆ ಕಬ್ಬು ತಿನ್ನುವುದು ಎಲ್ಲವೂ ಸಂಕ್ರಾಂತಿಯ ಸೊಗಸು. ಮಕ್ಕಳು ಗಾಳಿಪಟ ಹಾರಿಸಿ ಆಕಾಶದ ಕಡೆ ಕನಸುಗಳನ್ನು ಬಿಡುತ್ತಾರೆ. ಹಿರಿಯರು ಆಶೀರ್ವಾದ ನೀಡುತ್ತಾರೆ. ಕುಟುಂಬದ ಎಲ್ಲರೂ ಒಂದೇ ಕಡೆ ಸೇರುವ ದಿನ ಇದು. ಸಂಕ್ರಾಂತಿ ನಮಗೆ ಪ್ರಕೃತಿಯ ಮೌಲ್ಯವನ್ನು ಕಲಿಸುತ್ತದೆ. ಭೂಮಿ ನಮಗೆ ಅನ್ನ ಕೊಡುತ್ತದೆ, ಜೀವನ ಕೊಡುತ್ತದೆ. ಅದಕ್ಕೆ ನಾವು ಋಣವಾಗಿರಬೇಕು. ರೈತರು ನಮ್ಮ ನಿಜವಾದ ಅನ್ನದಾತರು. ಅವರ ಶ್ರಮವನ್ನು ಎತ್ತಿ ಹಿಡಿಯುವ ಹಬ್ಬವೇ ಸಂಕ್ರಾಂತಿ. ಇನ್ನೊಂದು ವಿಶೇಷ ಅಂದರೆ ಈ ಹಬ್ಬ ನಮ್ಮ ಜೀವನಕ್ಕೂ ಪಾಠ ಹೇಳುತ್ತದೆ. ಹಳೆಯ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಹೊಸ ಒಳ್ಳೆಯ ಚಿಂತನೆಗಳನ್ನು ಆರಂಭಿಸಬೇಕು. ಮನಸ್ಸಿನಲ್ಲಿ ಶಾಂತಿ, ಪ್ರೀತಿ, ಸಹನೆ ಬೆಳೆಸಬೇಕು. ಕುಟುಂಬದಲ್ಲಿ ಹೊಂದಿಕೊಳ್ಳುವ ಭಾವನೆ ಇರಬೇಕು. ನೆರೆಹೊರೆಯವರೊಂದಿಗೆ ಉತ್ತಮ ಸಂಬಂಧ ಇರಬೇಕು. ಇಂದಿನ ಕಾಲದಲ್ಲಿ ನಾವು ಮೊಬೈಲ್, ಸಾಮಾಜಿಕ ಜಾಲತಾಣದಲ್ಲಿ ಬ್ಯುಸಿಯಾಗಿರುತ್ತೇವೆ. ಆದರೆ ಸಂಕ್ರಾಂತಿ ಹಬ್ಬ ನಮ್ಮನ್ನು ಮತ್ತೆ ಕುಟುಂಬದ ಕಡೆ, ಸಂಪ್ರದಾಯದ ಕಡೆ ಕರೆದೊಯ್ಯುತ್ತದೆ. ಒಟ್ಟಿಗೆ ಊಟ ಮಾಡುವುದು, ಮಾತುಕತೆ ಮಾಡುವುದು, ನಗುವುದು ಇವೆಲ್ಲವೂ ನಮ್ಮ ಜೀವನಕ್ಕೆ ಸಂತೋಷ ತರುತ್ತವೆ. ನಿಮ್ಮ ಜೀವನದಲ್ಲೂ ಈ ಸಂಕ್ರಾಂತಿ ಹೊಸ ಬೆಳಕು ತರಲಿ. ಆರೋಗ್ಯ, ಸಂತೋಷ, ಸಮೃದ್ಧಿ ನಿಮ್ಮ ಮನೆ ತುಂಬಿರಲಿ. ನಿಮ್ಮ ಕನಸುಗಳು ನನಸಾಗಲಿ. ಎಲ್ಲರೂ ಒಳ್ಳೆಯ ಮನಸ್ಸಿನಿಂದ ಬದುಕಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.